ನಮಸ್ತೆ ಕರ್ನಾಟಕ. ಅಯ್ಯಪ್ಪ ಸ್ವಾಮಿ ಭಕ್ತರು ಮಾಲೆಯನ್ನು ಏಕೆ ಧರಿಸುತ್ತಾರೆ? ಕಪ್ಪು ಬಟ್ಟೆ, ನೀಲಿ ಬಟ್ಟೆ ಮತ್ತು ಕೆಂಪು ಬಟ್ಟೆಯನ್ನು ಧರಿಸಲು ಕಾರಣವೇನು? ಇದರಿಂದ ಸಿಗುವ ಉಪಯೋಗಗಳೇನು? ಅಯ್ಯಪ್ಪ ಸ್ವಾಮಿ ವ್ರತ ಮಾಡುವವರು ಈ ಮಾಹಿತಿ ಗೊತ್ತಿಲ್ಲ ಅಂದರೆ ನೀವು ವ್ರತ ಮಾಡುವುದೇ ವೇಸ್ಟ್ ಅಂತಲೇ ಹೇಳಬಹುದು. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ. ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ. ಅಯ್ಯಪ್ಪ ಸ್ವಾಮಿ ವ್ರತ ಅಥವಾ ಮಂಡಲ ವ್ರತ ಸಮಯದಲ್ಲಿ ಭಕ್ತರು ಕಪ್ಪು, ನೀಲಿ ಅಥವಾ ಕೆಲವೊಮ್ಮೆ ಕೆಂಪು ಬಣ್ಣದ ಬಟ್ಟೆ ಧರಿಸುವುದಕ್ಕೆ ಆಳವಾದ ಭಾವಾರ್ಥ ಇದೆ. ಈ ಬಣ್ಣಗಳು ಕೇವಲ ವೇಷವಲ್ಲ, ಅವು ವ್ರತದ ತತ್ವ ಮತ್ತು ಆತ್ಮಶುದ್ಧಿಯ ಸಂಕೇತಗಳು. ಕಪ್ಪು ಬಣ್ಣ ವೈರಾಗ್ಯ ಮತ್ತು ಶುದ್ಧತೆಯ ಸಂಕೇತ. ಕಪ್ಪು ಬಣ್ಣವನ್ನು ಧರಿಸುವುದು ಏಕೆಂದರೆ ಶುಭ, ಕಾಮ, ಕ್ರೋಧ ಇವುಗಳನ್ನು ತೊರೆದು ಭೌತಿಕ ಜೀವನದಿಂದ ದೂರವಿರುವ ನಿರ್ಣಯ. ಅಯ್ಯಪ್ಪ ಸ್ವಾಮಿಯ ಜೀವನ ಶೈಲಿ ತಪಸ್ವಿಯಾಗಿದ್ದರಿಂದ ಭಕ್ತರು ಕೂಡ ತಪಸ್ಸಿನ ಜೀವನ ನಡೆಸುವ ಸಂಕೇತ. ಕಪ್ಪು ಬಟ್ಟೆ ಉಷ್ಣವನ್ನು ಶೋಷಿಸುತ್ತದೆ, ಇದು ದೇಹವನ್ನು ಸಹ ತಪಸ್ಸಿಗೆ ಹೊಂದಿಸುತ್ತದೆ. ನೀಲಿ ಬಣ್ಣ ಆಕಾಶ ಮತ್ತು ಸಮುದ್ರದ ಅಸೀಮತೆಯನ್ನು ಸೂಚಿಸುತ್ತದೆ. ಭಕ್ತನ ಮನಸ್ಸು ವಿಸ್ತಾರವಾಗಲಿ, ಶಾಂತವಾಗಲಿ ಎಂಬ ಆಶಯವನ್ನು ಈ ನೀಲಿ ಬಣ್ಣ ಕೊಡುತ್ತೆ. ಅಯ್ಯಪ್ಪನ ಶಾಂತಿ ಮತ್ತು ಸಹನೆಯ ಭಾವನೆಗೆ ಇದು ಪ್ರತೀಕವಾಗಿದೆ. ಮೂರನೇದಾಗಿ ಕೆಂಪು ಬಣ್ಣ. ಈ ಕೆಂಪು ಬಣ್ಣವು ಶಕ್ತಿ ಮತ್ತು ಭಕ್ತಿಯ ಪ್ರತೀಕವಾಗಿದೆ. ಕೆಂಪು ಬಟ್ಟೆ ಧರಿಸುವವರು ಹೆಚ್ಚು ಶಕ್ತಿಯುತ ಹಾಗೂ ಭಾವಭರಿತವಾಗಿ ದೇವರನ್ನು ಸೇವಿಸುತ್ತಾರೆ. ಅಂದರೆ ಗುರುಸ್ವಾಮಿ ಪಟ್ಟವನ್ನು ಅವರು ಪಡೆದುಕೊಂಡಿರುತ್ತಾರೆ. ಕೆಲವರು ವ್ರತದ ಕೊನೆಯ ಹಂತದಲ್ಲಿ ಕೆಂಪು ಬಟ್ಟೆಯನ್ನು ಧರಿಸುತ್ತಾರೆ. ಅಯ್ಯಪ್ಪನ ಅನುಗ್ರಹದಿಂದ ಪ್ರಾಪ್ತವಾದ ಶಕ್ತಿ ಮತ್ತು ಸಾಧನೆಯ ಸೂಚಕವಾಗಿದೆ. ಒಟ್ಟಾರೆಯಾಗಿ ವ್ರತ ಸಮಯದಲ್ಲಿ ಕಪ್ಪು, ನೀಲಿ ಮತ್ತು ಕೆಂಪು ಬಟ್ಟೆ ಧರಿಸುವುದು ಏನೆಂದರೆ ನಾನು ಅಯ್ಯಪ್ಪನ ಶಿಷ್ಯ, ಶಾಂತಿ, ಶಕ್ತಿ, ತಪಸ್ಸು ಮತ್ತು ಭಕ್ತಿಯ ದಾರಿಯಲ್ಲಿ ನಡೆಯುತ್ತೇನೆ ಎಂಬ ಸಂಕೇತವಾಗಿದೆ. ತಪಸ್ಸು ಮತ್ತು ಶಿಸ್ತಿನ ಸಂಕೇತ. ಕಪ್ಪು ಅಥವಾ ನೀಲಿ ಬಟ್ಟೆ ಧರಿಸಿದಾಗ ವ್ಯಕ್ತಿ ಪ್ರಪಂಚದ ಅರ್ಪಣೆಯಿಂದ ದೂರವಿರಲು ಸಹಾಯ ಆಗುತ್ತದೆ. ಅದು ಮನಸ್ಸಿಗೆ ನಿಯಂತ್ರಣ, ಶಾಂತಿ ಮತ್ತು ಶಿಸ್ತಿನ ಭಾವನೆ ಕೊಡುತ್ತದೆ. ಮನಸ್ಸಿನ ಶುದ್ಧತೆ ಮತ್ತು ಶಾಂತಿ. ಕೆಂಪು ಮತ್ತು ನೀಲಿ ಬಣ್ಣಗಳು ಮನಸ್ಸನ್ನು ಶಾಂತಗೊಳಿಸುವ ಬಣ್ಣಗಳು. ಇವು ಧರಿಸಿದವರು ಕೋಪ, ಕಾಮ, ಲೋಭದಿಂದ ದೂರವಿರುತ್ತಾರೆ. ಅಯ್ಯಪ್ಪನ ತಪಸ್ವಿ ಸ್ವಭಾವದಂತೆಯೇ ಶಾಂತ ಮನಸ್ಥಿತಿಗೆ ಈ ಬಣ್ಣ ತರುವ ಶಕ್ತಿಯನ್ನು ಹೊಂದಿದೆ. ಮೂರನೇದಾಗಿ ತಪಸ್ಸಿನ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಬಟ್ಟೆ ಧರಿಸಿದಾಗ ನಾವು ತಪಸ್ಸಿನ ಜೀವನ ನಡೆಸುತ್ತೇವೆ. ಮಾಂಸ, ಮದ್ಯ, ಕಾಮಚಾರಿ ಎಲ್ಲವೂ ವಜಾ. ಇದರ ಮೂಲಕ ದೇಹ ಮತ್ತು ಮನಸ್ಸು ಶಾಂತವಾಗುತ್ತವೆ. ಗುರುತಿನ ಸಂಕೇತ. ಅಂದರೆ ಈ ಬಟ್ಟೆ ಧರಿಸಿದವರು ಅಯ್ಯಪ್ಪನ ವ್ರತಸ್ಥರು ಎಂದು ಎಲ್ಲರೂ ತಿಳಿಯುತ್ತಾರೆ. ಆದ್ದರಿಂದ ಅವರು ಸಹ ತಮ್ಮ ನಡೆನುಡಿ ಬಗ್ಗೆ ಎಚ್ಚರಿಕೆಯಿಂದ ಇರುತ್ತಾರೆ, ಏಕೆಂದರೆ ಅವರು ದೇವರ ವ್ರತದಲ್ಲಿದ್ದಾರೆ ಎಂಬ ಅರಿವು ಸದಾ ಅವರಲ್ಲಿ ಇರಬೇಕು. ಭಕ್ತಿಯ ಏಕತೆ. ಸಾವಿರಾರು ಭಕ್ತರು ಒಂದೇ ಬಣ್ಣದ ಬಟ್ಟೆ ಧರಿಸುವುದು ಏಕತೆ ಮತ್ತು ಭಕ್ತಿಯ ಶಕ್ತಿಯ ಸೂಚಕ. ಇದು ಎಲ್ಲರೂ ಅಯ್ಯಪ್ಪನ ಮಕ್ಕಳು ಎಂಬ ಸಂದೇಶವನ್ನು ಕೊಡುತ್ತದೆ. ಈ ಬಟ್ಟೆಗಳ ಉಪಯೋಗ ಕೇವಲ ಧಾರ್ಮಿಕವಲ್ಲ, ಅದು ಮನಸ್ಸನ್ನು ಶುದ್ಧಗೊಳಿಸುವ, ತಪಸ್ಸು ಬೆಳೆಯುವ ಮತ್ತು ಭಕ್ತಿಯಲ್ಲಿ ಏಕತೆ ತರಬಲ್ಲ ಆಧ್ಯಾತ್ಮಿಕ ಕ್ರಮವನ್ನು ಹೊಂದಿದೆ. ಮಾಲೆಯ ಅರ್ಥ. ಮಾಲೆ ಅಂದರೆ ಕೇವಲ ಸರವಲ್ಲ, ಅದು ಭಕ್ತನ ಮತ್ತು ಅಯ್ಯಪ್ಪ ಸ್ವಾಮಿಯ ನಡುವಿನ ಪವಿತ್ರ ಬಾಂಧವ್ಯದ ಸಂಕೇತ. ಮಾಲೆ ಹಾಕಿದ ಕ್ಷಣದಿಂದಲೇ ಭಕ್ತನು 29 ದಿನಗಳ ತಪಸ್ವಿ ಜೀವನಕ್ಕೆ ಕಾಲಿಡುತ್ತಾನೆ.
ಮಾಲೆಯ ಉಪಯೋಗ ಮತ್ತು ಮಹತ್ವ. ವ್ರತದ ಪ್ರಾರಂಭದ ಗುರುತು ಮಾಲೆ ಧರಿಸುವುದು. ಅಂದರೆ ಅಯ್ಯಪ್ಪನ ಮುಂದೆ ನಾನು ವ್ರತಕ್ಕೆ ಪ್ರಾರಂಭಿಸುತ್ತಿದ್ದೇನೆ ಎಂದು ಪ್ರತಿಜ್ಞೆ ಮಾಡುವುದು. ಆದ್ದರಿಂದ ಭಕ್ತನು ತಪಸ್ಸಿನ ಜೀವನ, ಶುದ್ಧ ಆಹಾರ, ಶುದ್ಧ ಮನಸ್ಸು ಮತ್ತು ಶುದ್ಧ ನಡೆನುಡಿ ಪಾಲಿಸುತ್ತಾನೆ. ಆಧ್ಯಾತ್ಮಿಕ ಶಕ್ತಿ. ಅಂದರೆ ತುಳಸಿ ಅಥವಾ ರುದ್ರಾಕ್ಷಿ ಮಾಲೆ ದೇಹದೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮನಸ್ಸು ಶಾಂತವಾಗುತ್ತದೆ. ಕ್ರೋಧ ಮತ್ತು ಅಹಂಕಾರ ಕಡಿಮೆಯಾಗುತ್ತದೆ. ಸತತ ಸ್ಮರಣೆ. ಮಾಲೆ ಧರಿಸಿದಾಗ ಪ್ರತಿ ಕ್ಷಣವೂ ಅಯ್ಯಪ್ಪನ ನೆನಪು ಇರುತ್ತದೆ. ಆದ್ದರಿಂದ ನಾವು ಯಾವ ತಪ್ಪು ಕೆಲಸಕ್ಕೂ ಕೈ ಹಾಕದೆ ಧಾರ್ಮಿಕ ಸ್ಥಿತಿನಲ್ಲಿ ಇರುತ್ತೇವೆ. ದೇಹ ಮನಸ್ಸಿನ ಶುದ್ಧತೆ. ಮಾಲೆ ಧರಿಸಿದಾಗ ಸ್ನಾನ, ಆಹಾರ, ಮಾತು, ನಡೆ ಎಲ್ಲದರಲ್ಲೂ ಶುದ್ಧತೆ ಇರಬೇಕು ಎಂಬ ನಿಯಮ. ಇದು ನಮ್ಮ ಜೀವನವನ್ನು ಶಾಂತ, ಶಿಸ್ತಿನ ಮತ್ತು ಆರೋಗ್ಯಕರವಾಗಿರಿಸುತ್ತದೆ. ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಇದೇ ಥರ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕು ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದಯವಿಟ್ಟು ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ. ಈ ವಿಡಿಯೋವನ್ನು ಎಲ್ಲ ಭಕ್ತರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.